ಏನು ಇದು ಪ್ರವೀಣ, ಬರೀ ಗಲೀಜು, ಧೂಳ, ಡೆಸ್ಟ್, ಕೆಸರು. ಇದ್ರಾಗ ಹೆಂಗಿರ್ತಿರೋ, ಹೆಂಗ್ ಜೀವನ ಮಾಡ್ತಿರೋ ನೀವೆಲ್ಲ? ಅದಕ್ಕೆ ಅಲ್ವಾ ಮಚ್ಚ ನಾನು ಕಷ್ಟಪಟ್ಟು ಓದಿ ಸಿಟಿಗೆ ಹೋಗಿ ಲೈಫ್ ಸೆಟ್ಲ್ ಆಗಿದ್ದು. ಇಲ್ಲಿ ಲೈಫ್ ಇಲ್ಲ ಅಂತಾನೆ. ಹೇಗಿದೆ ಮಚ್ಚ? ನಾವೇನೋ ಆರಾಮಾಗಿದ್ದೀವಿ ಮಚ್ಚ, ಸಿಟಿಯಲ್ಲಿ ಆರಾಮಾಗಿ AC ರೂಮಲ್ಲಿ. ನೀನ್ ನೋಡ್ರಿ ಇನ್ನೂ ಇಲ್ಲೇ ಹೊಲದಲ್ಲೇ ಕಷ್ಟಪಡ್ತಾ ಇದೀಯ. ನೀನೂ ರೈತ, ನಿಮ್ ತಂದೆನೂ ರೈತ. ನಿನಗೆ ಲೈಫ್ನ ಚೇಂಜ್ ಮಾಡ್ಕೊಳೋ ಯೋಚನೆ ಇಲ್ವಾ ಮಚ್ಚ ನಿನ್ಗೆ? ಇಲ್ಲ ಮಚ್ಚ, ನೀವು ಕಂಪ್ನಿಲಿ 8 ತಾಸು ಅವ್ರ ಕೈಯಲ್ಲಿ ದುಡಿದು ಸಂಬಳಕ್ಕಿಂತ ನಾನು ನಮ್ಮ ಭೂಮಿ ತಾಯಿ ನಂಬಿ ದುಡಿದ್ರಲ್ಲಿ ನಂಗೆ ತೃಪ್ತಿನೇ ಬೇರೆ. ಏನೋ ತೃಪ್ತಿ? ರೈತನಿಗೆ ಏನ್ ಬೆಲೆ ಇದೆ? ನೀನ್ ದಿನಾ ಬಿಡಿ ಕಷ್ಟಪಟ್ಟು ಬೆಳೆಗೆ ಮಾರ್ಕೆಟಲ್ಲಿ ನಿನಗೆ ಬೆಲೆನೇ ನಿಗದಿ ಮಾಡಕ್ಕಾಗಲ್ಲ. ಅಂಥದ್ರಲ್ಲಿ ಬಿಲ್ಡಪ್ ಬೇರೆ. ಸರಿ ಮಚ್ಚ, ನನ್ನ ಹೊಲದಲ್ಲಿ ಕೆಲಸ ಇದೆ, ನಾನು ಸಾಯಂಕಾಲ ಸಿಗ್ತೀನಿ. ಸರಿ ಮಚ್ಚ. ಲೋ ಹುಚ್ರ, ಪ್ರೀತಿಸೋ ಹುಡುಗಿ ಕೈ ಕೊಟ್ರೆ ದೇವದಾಸ ಆಗ್ತೀವಿ. ಆ ರೈತ 1 ವರ್ಷ ಕೈ ಬಿಟ್ರೆ ಹೆಣ ಆಗ್ತೀವಿ. ನಾವ್ ದುಡಿಯೋ ದುಡ್ಡು ದುರಹಂಕಾರ ಕೊಡ್ಬೋದು, ಆದ್ರೆ ಅನ್ನ ಕೊಡಲ್ಲ. ನಾವ್ ಎಷ್ಟೋ ಕೋಟಿ ದುಡಿದ್ರನು ಅವನ್ ಬೆಳೆಯೋ ಅನ್ನ ತಾನೇ ತಿನ್ನೋದ್ ನಾವು. ಶಂಕರ್, ನಮ್ಮನ್ನ ಕ್ಷಮಿಸು. ನಾವು ಈ ಸಿಟಿ ಲೈಫು, ಆ ಸ್ಟೈಲು ನೋಡಿ ಅನ್ನ ಕೊಡುವನ್ ಬೆಲೆನೇ ಮರ್ತೋಗಿತ್ತು. ನಮಗೆ ನೀನು ನಿಗದಿ ಮಾಡೋ ಬೆಲೆಗಿಂತ ನೀನು ಆ ಸುರಿಸೋ ಬೆವರನಿನ ಬೆಲೆನೇ ಜಾಸ್ತಿ ಅಂತ ನಮಗೆ ಇವಾಗ ಅರ್ಥ ಆಯ್ತು. ಸೊ ಹಾಗಾಗಿ ನಮ್ಮ ಕಡೆಯಿಂದ ಏನೇ ತಪ್ಪಾಗಿದ್ರು, ಬೇಜಾರಾಗಿದ್ರು ಸಾರಿ. ಪರವಾಗಿಲ್ಲ. ದಣಿಯೋನು ದಣಿಯೇ ಆಗಿಲ್ಲ, ಆಳೋನು ಆಳುವಾಗಿಲ್ಲ. ಪ್ರಜೆಗೆ ರಾಜಯೋಗ ಅವನೇ ದೊರೆಯು